ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಅಮ್ಮ ತಂಗಿ ಮಕ್ಕಳೆಲ್ಲರೂ ವಂಡರ್ಲಾ ರೆಸಾರ್ಟಿಗೆ ಹೊರಡೋಣ ಅಂತ ಹೊರಟ್ವಿ. ಯಾವಾಗಲೂ ವಂಡರ್ಲಾಗೆ ಹೋಗಿ ಬರ್ತಿದ್ವಿ ಅಷ್ಟೇ, ವಂಡರ್ಲಾ ರೆಸಾರ್ಟಿಗೆ ವಿಸಿಟ್ ಮಾಡಿರಲಿಲ್ಲ. ಮತ್ತೆಲ್ಲ ವಂಡರ್ಲಾ ರೆಸಾರ್ಟಿಗೆ ವಿಸಿಟ್ ಮಾಡೋಣ. ಆ್ಯಂಡ್ ಅಮ್ಮದು ಫಸ್ಟ್ ರೆಸಾರ್ಟ್ ಸ್ಟೇ ಕೂಡ. ಚೆಕ್ ಇನ್ ಟೈಮ್ 12 PM ಟು 11 AM ನೆಕ್ಸ್ಟ್ ಡೇ ಮಾರ್ನಿಂಗ್. ಸೊ ನಾವು ಹೊರಡೋ ಅಷ್ಟರಲ್ಲಿ, ನಾವು ರೆಸಾರ್ಟ್ ರೀಚ್ ಆಗೋ ಅಷ್ಟರಲ್ಲಿ 12:15 ಆಗಿತ್ತು. ನಾವು ಹೋಗಿ ರಿಸೆಪ್ಷನಲ್ಲಿ ನಮ್ಮ ಡೀಟೇಲ್ಸ್ನೆಲ್ಲ ಸಬ್ಮಿಟ್ ಮಾಡಿ ಚೆಕ್ ಇನ್ ಆಗಿ, ಆ್ಯಂಡ್ ಅವರು ನಮಗೆ ಟ್ಯಾಗ್ಸ್ ಕೊಟ್ಟರು. ಇಲ್ಲಿ ಸ್ಟೇ ಆಗಿ ನಾವು ಯಾವಾಗ ಬೇಕಾದರೂ, ಅಂದರೆ ಈ 12 to 11 ಏನಿರುತ್ತಲ್ಲ ಆ ಟೈಮಲ್ಲಿ ನಾವು ಯಾವಾಗ ಬೇಕಾದರೂ ಅಮ್ಯೂಸ್ಮೆಂಟ್ ಪಾರ್ಕಿಗೆ ಹೋಗಿ ಅಲ್ಲಿ ನಾವು ಆಟ ಆಡ್ಕೊಂಡು ಬರ್ಬೋದು. ಸೊ ಇವಾಗ ನಾವು ಲಗೇಜಸ್ನೆಲ್ಲ ಇಟ್ಟು ಮತ್ತು ಸ್ವಲ್ಪ ಫ್ರೆಶ್ ಅಪ್ ಆಗಿ ಮಕ್ಕಳನ್ನೆಲ್ಲ ಊಟ ಮಾಡಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಸೊ ನಾವು ರೂಮ್ ಕಡೆ ಹೊರಟ್ವಿ. ನಮ್ಮದು 3rd ಫ್ಲೋರ್ ಇತ್ತು. ಇಲ್ಲಿನ ಆ್ಯಂಬಿಯನ್ಸ್ ಅಂತೂ ಸೂಪರ್ ಆಗಿತ್ತು, ಅಷ್ಟು ಕ್ಲೀನ್ ಆ್ಯಂಡ್ ಟೈಡಿ ಆಗಿತ್ತು. ಮಕ್ಕಳು ಅಂತೂ ತುಂಬ ಎಂಜಾಯ್ ಮಾಡಿದ್ರು. ಅವರು ಏನು ಮಾಡ್ತಿದ್ದಾರೆ ಅಂತ ಅವರಿಗೆ ಗೊತ್ತಾಗಲಿಲ್ಲ, ಅಷ್ಟು ಖುಷಿಯಾಗಿದ್ದರು. ಆ್ಯಂಡ್ ನಾವು ಮಕ್ಕಳು ಟೈಮ್ ಆಗೋಗಿತ್ತು ಅಂದ್ಬಿಟ್ಟು ಮತ್ತು ಲಂಚಿಗೆ ಕರ್ಕೊಂಡು ಹೋದ್ವಿ. ಲಂಚ್ ಬಫೆ ಇತ್ತು, ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ. ಅಲ್ಲಿ ಮುಗಿಸ್ಕೊಂಡು ಟ್ಯಾಗ್ ಹಾಕ್ಕೊಂಡು ನಮಗೆ ಒಂದು ಕ್ಯಾಬ್ ಕೊಡ್ತಾರೆ. ಸೊ ರೆಸಾರ್ಟು ಅಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕಿಗೆ ಅವರೇ ಡ್ರಾಪ್ ಮಾಡ್ತಾರೆ. ಎಷ್ಟು ಸಲ ಆದರೂ ಅಷ್ಟೇ, ನಾವು ವಾಪಸ್ ಬರಬೇಕು ಅಂದ್ರೂ ಅಲ್ಲಿ ರಿಸೆಪ್ಷನ್ ಹೇಳಿದರೆ ಅವರೇ ಪಿಕಪ್ ಡ್ರಾಪ್ ಮಾಡಿಕೊಡ್ತಾರೆ. ಆ್ಯಂಡ್ ನಾವು ಅವ್ರು ಟ್ಯಾಗ್ ಏನು ಕೊಟ್ಟಿರ್ತಾರಲ್ಲ ಅದು ಅನ್ಲಿಮಿಟೆಡ್, ನಾವೆಷ್ಟು ಯಾವಾಗಾದರೂ ಒಳಗಡೆ ಹೋಗ್ಬೋದು, ಯಾವಾಗಾದರೂ ಹೊರಗಡೆ ಬರ್ಬೋದು, ಆ್ಯಂಡ್ ಎಷ್ಟು ಸಲ ಬೇಕಾದರೂ ಒಳಗಡೆ ಹೋಗ್ಬೋದು. ಆ ಥರ ಒಂದು ಆಪ್ಷನ್ ಇರುತ್ತೆ. ಆ್ಯಂಡ್ ನಾವು ಇಲ್ಲಿ ಆಲ್ಮೋಸ್ಟ್ ಡ್ರೈ ಗೇಮ್ಸ್ ಎಲ್ಲ ಆಡಿದ್ವಿ. ಸೊ ಅದಕ್ಕೆ ಮಕ್ಕಳಿಗೆ ಮಾತ್ರ ಡ್ರೈ ಗೇಮ್ಸ್ ಆಡಿಸ್ಬಿಟ್ಟು ಅಲ್ಲಿಂದ ನಾವು ಹೋದಾಗ ವೀಕ್ ಡೇಸ್ ಆಗಿದ್ರೂ ತುಂಬ ಕ್ಯೂ ಇತ್ತು ಪ್ರತಿಯೊಂದಕ್ಕೂ. ಮಕ್ಕಳು ಆಟ ಆಡೋದ್ರಲ್ಲಿ ಯಾವುದೇ ಥರ ಕ್ಯೂ ಇರಲಿಲ್ಲ. ಆ್ಯಂಡ್ ನನ್ನ ತಂಗಿ ನನ್ನ ಮಗಳು ಇಬ್ಬರು ಡ್ರೈ ಗೇಮ್ಸ್ ಆಡ್ಕೊಂಡಿದ್ರು, ನಾವೇನಿದ್ರು ಬರೀ ವಾಟರ್ ಗೇಮ್ಸ್ ಆಡಿಕೊಂಡು. ಆ್ಯಂಡ್ ಅದಾದಮೇಲೆ ಒಂದಷ್ಟು ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳೋದಿತ್ತು. ಅಮ್ಮ ಇದೇ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದಿದ್ದಲ್ಲ, ಅವ್ರಿಗೊಂಥರ ಖುಷಿ ಇತ್ತು. ಆ್ಯಂಡ್ ಕೆಲವೊಂದು ಗೇಮ್ ಕೂಡ ಆಡಿದ್ರು. ನಾವು ಅಂದ್ಕೊಂಡಿರಲಿಲ್ಲ ಅವರು ಎಂಜಾಯ್ ಮಾಡ್ತಾರೆ ಅಂತ, ಸ್ವಲ್ಪ ನಾಚ್ಕೊಳ್ತಾರೆ, ಇದನ್ನೆಲ್ಲ ಕೂತ್ಕೊಳ್ತಾರೋ ಇಲ್ವೋ ಅಂತ ಭಯ ಪಡ್ತಾರೇನೋ ಅಂತ ಅಂದ್ಕೊಂಡಿದ್ವಿ. ಬಟ್ ಇಲ್ಲ, ಅವರು ನಮ್ಮ ಲೆವೆಲ್ಗೆ ಎಂಜಾಯ್ ಮಾಡಿದ್ರು. ರೆಸಾರ್ಟಲ್ಲಿ ಕೆಲವೊಂದು 4 to 7 ಒಂದು ವಾಟರ್ ಗೇಮ್ ಇತ್ತು. ನಾವು ಅದಕ್ಕೆ ಇಲ್ಲೆಲ್ಲ ಆಡಿದ್ವಲ್ಲ ಅಂತ ಅಂದ್ಬಿಟ್ಟು ಜಸ್ಟ್ ಒಂದು ರೈನ್ ಡ್ಯಾನ್ಸು ಮತ್ತು ವೇವ್ ಪೂಲು ತುಂಬ ಇಷ್ಟ. ಸೊ ಅದೆಲ್ಲ ಮುಗಿಸ್ಕೊಂಡು ಅಮ್ಮನ ಜೊತೆ ಅಲ್ಲಿಂದ ರೆಸಾರ್ಟಿಗೆ ಹೋಗೋಣ ಅಂತ ಹೊರಟ್ವಿ. ಇಲ್ಲೊಂದು ಮೆರವಣಿಗೆ ಥರ ಮಾಡ್ಕೊಂಡು ಹೋಗ್ತಿದ್ರು ಮಕ್ಳಿಗೆ. ಇವ್ರ ಜೊತೆ ಎಲ್ಲ ಒಂದು ಫೋಟೋಸ್ ತೊಗೊಂಡ್ರು. ಮತ್ತು ರೆಸಾರ್ಟಿಗೆ ಹೋಗಿ ಈ ಪೂಲಿಗೆ ನಾವು ಏನು ಹೋಗ್ಬೇಕಲ್ಲ, ಇಲ್ಲಿ ಹೋಗಬೇಕು ಅಂತ, ಇಲ್ಲಿ ಆಟ ಆಡಬೇಕು ಅಂತಂದರೆ ನಾವು ಮತ್ತೆ ರಿಸೆಪ್ಷನಿಗೆ ಹೋಗಿ ಇನ್ನೊಂದು ಟ್ಯಾಗ್ ಹಾಕ್ಸ್ಕೊಳ್ಬೇಕು. ಇದು ಔಟ್ಸೈಡರ್ಗೆ ಅಲೋ ಇಲ್ಲ. ಸೊ ಇಲ್ಲಿ ರೆಸಾರ್ಟಲ್ಲಿ ಯಾರು ಸ್ಟೇ ಆಗಿರ್ತಾರಲ್ಲ ಅವ್ರಿಗೆ ಮಾತ್ರ ಇಲ್ಲಿ ಆಟ ಆಡೋದಕ್ಕೆ. ಆ್ಯಂಡ್ ಇಲ್ಲಿ ನೀರಂತೂ ಅಲ್ಲಿ ಕಂಪೇರ್ ಮಾಡಿದ್ರೆ ಅಷ್ಟು ಕ್ಲೀನಾಗಿತ್ತು. ಮತ್ತು ನಾವು ಅಂದ್ಕೊಂಡ್ವಿ ಇಲ್ಲೇ ಆಟ ಆಡ್ಬೋದಾಗಿತ್ತು ಅಂತ. ಬಟ್ ಇಲ್ಲಿ ಏನಂದರೆ 4 ಸ್ಟಾರ್ಟ್ ಆಗೋದಿತ್ತಲ್ಲ ಅದಕ್ಕೆ. ಆ್ಯಂಡ್ ಅದು ಮುಗಿಸ್ಕೊಂಡು, ಅಲ್ಲಿ ಆಟ ಆಡಿದ್ದು ಮುಗಿಸ್ಕೊಂಡು ಇಲ್ಲಿ ಸ್ವಿಮ್ಮಿಂಗ್ ಪೂಲಿಗೆ ಬಂದ್ವಿ. ಇಲ್ಲಿ ಸ್ವಲ್ಪ ಲೂಕ್ ವಾರ್ಮ್ ವಾಟರ್ ಇತ್ತು, ಚೆನ್ನಾಗಿತ್ತು. ಇದು ಮುಗಿಸ್ಕೊಂಡು ಕಾಫಿ ಕುಡ್ಕೊಂಡು ಆ್ಯಂಡ್ ಫ್ರೆಶ್ ಅಪ್ ಆಗೋಕ್ಕೆ ಹೊರಟ್ವಿ ಎಲ್ಲರೂ. ಇದು ನಮ್ಮ ರೂಮಿಂದ ವ್ಯೂ ನೈಟಲ್ಲಿ ತುಂಬ ಸಖತ್ತಾಗಿತ್ತು. ನಾವು ನಿಜ ಒಂಥರ ಎಕ್ಸ್ಟ್ರೀಮಾಗಿ ಎಂಜಾಯ್ ಮಾಡಿದ್ವಿ. ಸಂಜೆಯಲ್ಲಿ ತುಂಬ ಚೆನ್ನಾಗಿತ್ತು. ಇದಾದಮೇಲೆ ಮಕ್ಕಳು ಫ್ರೆಶ್ ಅಪ್ ಎಲ್ಲ ಆಗಿದ್ರು. ಆ್ಯಂಡ್ ಡಿನ್ನರಿಗೆ ಹೋಗೋದಿತ್ತು. ಅದಕ್ಕೆ ಮುಂಚೆ ಇಲ್ಲೊಂದು ಪ್ಲೇ ಏರಿಯಾ ಇತ್ತು, ಕಿಡ್ಸ್ ಪ್ಲೇ ಏರಿಯಾ. ಸೊ ಫಸ್ಟ್ ಫ್ಲೋರಲ್ಲಿ ಇದು ಲೊಕೇಟ್ ಆಗಿರುತ್ತೆ. ಆ್ಯಂಡ್ ಇಲ್ಲೂ ಅಷ್ಟೇ ಮಕ್ಕಳು ಆಲ್ಮೋಸ್ಟ್ ಹಾಫ್ ಆನ್ ಅವರ್ ತೊಗೊಂಡ್ರು ಆಟ ಆಡಿಕೊಂಡು. ಆ್ಯಂಡ್ ತುಂಬ ಟಯರ್ಡ್ ಆಗಿದ್ರು. ಸೊ ಜಾಸ್ತಿ ಏನು ಆಡೋಕ್ಕೆ ಹೋಗಲಿಲ್ಲ. ಇದು ಕಂಪ್ಲೀಟ್ ಪ್ಲೇ ಏರಿಯಾ. ಇದೆಲ್ಲ ಆಲ್ಮೋಸ್ಟ್ ಚಿಕ್ಕವರಿಗೆ. ಹಾಗೆ ಒಂದು ವ್ಯೂ ಹೋಗಿದ್ದಾಗ ಇಲ್ಲಿ ಜಿಮ್ ಕಾಣ್ತು. ಅದಾದಮೇಲೆ ನಮಗೆ ಆ್ಯಕ್ಟಿವಿಟಿ ರೂಮ್ ಇತ್ತು. ಇಲ್ಲಿ 3 to 4 ಟೈಪ್ಸ್ ಆಫ್ ಗೇಮ್ಸ್ ಇತ್ತು. ಇಲ್ಲಿ ಮಕ್ಕಳೇನು ಆಡೋಕ್ಕೆ ಹೋಗಲಿಲ್ಲ. ಇದಾದಮೇಲೆ ಕಾನ್ಫರೆನ್ಸ್ ಹಾಲ್ಸ್ ಇದೆ ಇದ್ರ ಪಕ್ಕದಲ್ಲೇ, ತುಂಬ ಕಾನ್ಫರೆನ್ಸ್ ಹಾಲ್ಸ್ ಇತ್ತು. ಆ್ಯಂಡ್ ಡಿನ್ನರಿಗೆ ಹೊರಟ್ವಿ. ಡಿನ್ನರ್ ಡಿಲೀಷಿಯಸ್ ಆಗಿತ್ತು. ಆ್ಯಂಡ್ ಇದು ಕೂಡ ನಾವು ನಾನ್ ವೆಜ್ ಬಫೆನೇ ಆಪ್ಟ್ ಮಾಡಿದ್ವಿ. ಇದಾದಮೇಲೆ ನಾವು ಸೈಕ್ಲಿಂಗ್ ಕಡೆಗೆ ಬಂದ್ವಿ. ಸೈಕ್ಲಿಂಗ್ ಕ್ಲೋಸ್ ಆಗಿತ್ತು. ಆ್ಯಂಡ್ ಇದು ಮಾರ್ನಿಂಗ್ 6 to 9 ಅಂತ ಹೇಳಿದ್ರು. ಆ್ಯಂಡ್ ಅದು ಎಕ್ಸ್ಟ್ರಾ ಚಾರ್ಜಬಲ್ಲು. ನೈಟ್ ಒಂದು ವಾಕ್ ಹೋಗೋಣ ಅಂತ ಅಂದ್ಕೊಂಡು ಹೊರಟ್ವಿ. ನೈಟ್ ವ್ಯೂ ಅಂತೂ ಸಖತ್ತಾಗಿತ್ತು. ಆ್ಯಂಡ್ ಇದೆಲ್ಲ ಕಾನ್ಫರೆನ್ಸ್ ಹಾಲು. ನಾವು ನಿಮ್ಮ ಮುಂಚೆನೇ ಹೇಳ್ದಂಗೆ ನಾವು ಬಂದಾಗ ಇಲ್ಲಿ ಆಲ್ಮೋಸ್ಟ್ 3 to 4 ಕಂಪ್ನೀಸ್ ಬಂದಿತ್ತು, ಮೀಟಿಂಗ್ಸ್ ಎಲ್ಲ ಅಟೆಂಡ್ ಮಾಡ್ತಿದ್ರು. ಆ್ಯಂಡ್ ಇದು ವಾಕಿಂಗ್ ಲಾನು.
ನಾವು ಈ ಸಂಜೆ ಆಟ ಆಡಿದ್ವಲ್ಲ ಆ ಜಾಗ. ಇದು ನಾವು ಆಟ ಆಡಿ ಬಂದಾಗಿದ್ದ ತಕ್ಷಣವೇ ಹಿಂದೆನೇ ಅವರು ಕ್ಲೀನ್ ಮಾಡಿಟ್ಟಿದ್ರು. ರೆಸಾರ್ಟ್ ಅಂತೂ ಕಂಪ್ಲೀಟಾಗಿ ಹೈಜೀನ್ ಆಗಿತ್ತು. ಆ್ಯಂಡ್ ಎಲ್ಲ ಆಯಿತು, ವಾಕಿಂಗ್ ಮುಗಿಸ್ಕೊಂಡು ಹೀಗೆ ಹೋಗಿ ಮಲ್ಕೊಂಡ್ವಿ. ಆ್ಯಂಡ್ ಬೆಳಗ್ಗೆ ಎದ್ದು ಕಾಫಿ ಕುಡಿದು ಆ್ಯಂಡ್ ಇನ್ ದ ಮಾರ್ನಿಂಗ್ ವ್ಯೂ ಬ್ರೇಕ್ಫಾಸ್ಟಿಗೆ ಹೊರಟ್ವಿ. ಬ್ರೇಕ್ಫಾಸ್ಟು ಅಷ್ಟು ಚೆನ್ನಾಗಿತ್ತು, ಊಟ ಮಾತ್ರ ಹೈ ಕ್ಲಾಸಲ್ಲಿ. ಆ್ಯಂಡ್ ಇದಾದಮೇಲೆ ನಾವು ಚೆಕ್ಔಟ್ ಆಗಿ ಹೊರಟ್ವಿ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.